ಕಟಕ ಚಿಂಚೋಳಿಯ ತಾಯಂದ್ರು ಸದ್ಭಕ್ತರು ಒಳ್ಳೆ ಭಕ್ತಿವಂತರಿದ್ದೀರಿ, ಬಂದು ಜಂಗಮರಿಗೆ ಏನಾದ್ರು ನೀಡ್ತೀರಿ. ನಮ್ಮ ನೀಲಕಂಠ ಅಪ್ಪ ಅವ್ರಂದ್ರು ನಾವು ಕಂತಿ ಭಿಕ್ಷೆ ಮಾಡ್ತೀವ್ರಿ. ಯಾಕಂತ ಕೇಳಿದ್ರೆ ಜಂಗಮನ ಜೋಳಿಗೆ ಮನಿ ತನಕ ಬತ್ತು ಅಂತ ಕೇಳಿದ್ರೆ ಆ ಜೋಳಿಗೆ ಒಳಗ ನಿಮ್ಮದೇ ಆಗಿರ್ತಕ್ಕಂಥ ಅನ್ನ ಆಗಲಿ ದವಸ ಧಾನ್ಯವಾಗಿ ನೀಡಿದ್ರೆ ಅಂತ ಕೇಳಿದ್ರೆ ಯಾವ ನಿಮ್ಮ ಮನೆ ತನಕ ಯಾವ ಕಾಲಕ್ಕೂ ಸಹಿತ ಅನ್ನದ ಕೊರತೆಯನ್ನು ಬೀಳುವಂಥದ್ದಲ್ಲ. ಅಂಥ ಯಾವ ಜಂಗಮರು ಮುಂಜಾನೆ ಎದ್ದು ಹಿಟ್ಟಿಗೆ ಬರ್ತಾರೆ. ಅವ್ರು ಹಿಟ್ಟಿಗೆ ಬಂದಾಗ ನೀವು ಶಿಟ್ಟಿಗೆ ಬರಬೇಡ್ರಿ. ಯಾಕೆ ಬರ್ತಾರಂತ ಕೇಳಿದ್ರೆ ನನ್ನ ಭಕ್ತರು ಎದ್ದಾರ ಏನಿಲ್ಲ, ಸ್ನಾನ ಮಾಡ್ಯಾರ ಏನಿಲ್ಲ, ಲಿಂಗಾರ್ಚನೆ ಮಾಡ್ಕೊಂಡಾರ ಏನಿಲ್ಲ, ಹಣಿ ಮೇಲೆ ಭಸ್ಮ ಧಾರಣ ಮಾಡ್ಕೊಂಡಾರ ಏನಿಲ್ಲ ಅಂತ ತಿಳಿದು ನೋಡುವುದಕ್ಕೆ ಬರ್ತಾರೆ ಕಾಯಕ ಮೂರ್ತಿಗಳವರು. ಇನ್ನು ಬಂದ ಜಂಗಮರನ್ನ ಹಂಗೆ ಕಳಿಸ್ಕೊಡ್ಬಾರ್ದು ಅಂತ ತಿಳಿದು ಅವರು ಜೋಳಿಗೆ ಒಳಗ ದವಸ ಧಾನ್ಯ ಹಿಟ್ಟು ಎಲ್ಲ ಹಾಕಿ ಕಳಿಸ್ಕೊಡ್ತಕ್ಕಂಥ ಪದ್ಧತಿ ಆದಿ ಅನಾದಿ ಕಾಲದಿಂದ ಬಂದಿರುವಂಥದ್ದು. ಆದ್ರೆ ಈಗಿನ ದಿನಮಾನದಾಗ ಏನಾಗಿದೆ ಪರಿಸ್ಥಿತಿ ಅಂತ ಕೇಳಿದ್ರೆ ಸ್ವಾಮಿ ಬರೋದು ಗೊತ್ತಾಯ್ತು ಅಂತ ಕೇಳಿದ್ರೆ ಕೆಲವೊಂದು ಊರಾಗ ಹೇಳ್ತೀನಿ ನಾ, ಎಲ್ಲ ಕಡೆ ಎಲ್ಲ ಊರಂದು ಸುದ್ದಿ ಅಲ್ಲ, ಕೆಲವೊಂದು ಊರಾಗ ಸ್ವಾಮಿ ಬರೋದು ಗೊತ್ತಾಯ್ತು ಅಂತ ಕೇಳಿದ್ರೆ ಗಪ್ಪನೆ ಸ್ವಾಮಿ ಈ ಹೆಂಡೆ ಕೈ ಸೇರಿಸ್ಕೊಂಡು ಕೂಡ್ತಾರ. ಸ್ವಾಮಿ ಕೈ ಖಾಲಿಯಲ್ಲಿ ಮುಡ್ಕು ಅವ ಹಂಗೆ ಮುಂದಕ್ಕೆ ಹೋಗ್ಬೇಕು. ಮತ್ತು ಇನ್ನು ಕೆಲವೊಂದು ಜನ ಅನಾಯಾಸ ರೊಟ್ಟಿನೇ ಮಾಡ್ತಿರ್ತಾರ. ಇವ ಸ್ವಾಮಿ ಬಂದು ಅಂಗಳದಾಗ ನಿಂತಂದ್ರೆ ಹಿಟ್ಟು ತರೋದಿಲ್ಲ, ಅದೇ ಕೈ ತರೋದು ಜಾಡ್ಸೋದು ನಡೆದ ಕಡೆ ಊರು ತುಂಬ ತಿರುಗಾಡಿದ್ರು ಒಂದು ಇದನ್ನ ಹಿಟ್ಟು ಬರಲ್ಲ. ಇನ್ನ ಇದು ಚಲೋ. ನಾ ಸಣ್ಣಾಗಿದ್ದಾಗ ನಮಗೂ ಬಡತನ ಸ್ಥಿತಿ, ಇನ್ನು ನಾವು 7ನೇದು ಇದ್ದೀವಿ. ನಮ್ಮ ಅಪ್ಪ ಹಿಟ್ಟಿಗೆ ಹಚ್ಕೊಡ್ತಿದ್ದ, ಹೋಲಿಲ್ಲ ಅಂದ್ರೆ ಹೊಡಿತಿದ್ದ. ನಾವೊಂದು ಅರ್ಧ ಊರು ತಿರುಗಾಡಿ ಬಂದ ಬಳಕ ಒಂದು ಮುದುಕಿ ನನ್ನ ಧಾನ್ಯ ಕಾಯ್ಕೋತ ಕೂಡ್ತಿತ್ತು. ಬಲೆ ಬಂದೆಲ್ಲ ಸ್ವಾಮಿ, ಈಗ ನಮ್ಮ ಮನೆಗೆ ನೆಂಟರು ಬಂದಾರ, ಈಗ ಚಾ ಪುಡಿ ಸಕ್ಕರೆ ತಗೊಂಬ, ಜೋಳಿಗೆ ಇಲ್ಲೇ ಸಿಗಿಸತ್ತೆ ತಿಳಿದು ಜೋಳಿಗೆ ಅಲ್ಲೇ ಇಟ್ಟು ಚಾ ಪುಡಿ ಸಕ್ಕರೆ ತಡ ಇಲ್ಲ, ಜೋಳಿಗೆ ಹಿಟ್ಟು ಖಾಲಿನಿ. ಧರ್ಮ ಕೊಟ್ಟಿದ್ದು ಕರ್ಮ ಕೊಚ್ಕೊಂಡು ಹೋಯ್ತಂತ. ಅದಕ್ಕೆ ಯಾಕೆ ಬರ್ತಾರ ಭಕ್ತರ ಮನೆಗೆ ಜಂಗಮರು ಅಂತ ಕೇಳಿದ್ರೆ ನಿಮ್ಮ ಪಾಪ ಕರ್ಮ ಎಲ್ಲವನ್ನ ಕಲಿತಕ್ಕಂಥ ಶಕ್ತಿ ಅದು ಜಂಗಮನ ಪಾದದಲ್ಲಿ ಇದ್ದಿರುವಂಥ. ಜಂಗಮನ ಪಾದದಲ್ಲಿ ನೀವು ಕೋಟಿ ಗಂಟ್ಲೆ ಮನೆ ಕಟ್ಸಲ್ಯಾಕ ಹೋಗಿ ಮನ್ಯಾಗ ಇರೋ ಧೈರ್ಯ ನಿಮ್ಗೆ ಆಗಂಗಿಲ್ಲ. ಅವಾಗ ಏನು ಮಾಡ್ತೀರಿ ನೀವು ಅಂತ ಕೇಳಿದ್ರೆ ಮೊದಲು ಆಕಳಿಗೆ ಕಳಿಸ್ಕೊಡ್ತೀರಿ. ಆಕಳಿಗೆ ಏನೂ ಆಗಲ್ಲ. ಯಾಕಂತ ಕೇಳಿದ್ರೆ ವಾಸ್ತು ಶಾಂತಿ ಅಂತ ಮಾಡ್ತಾರೆ. ವಾಸ್ತು ಅಂದ್ರೆ ಅದು ದೇವ್ರಲ್ಲ, ಅದು ರಾಕ್ಷಸ. ವಾಸ್ತು ಶಾಂತಿ ಅಂತ ಮಾಡ್ತಾರೆ. ಯಾಕ್ರಿ? ಆಕಳಿಗೆ ಕರ್ಕೊಂಡು ಹೋಗ್ತಾರ. 33 ಕೋಟಿ ದೇವತೆಗಳನ್ನು ಹೊತ್ತಿರ್ತಕ್ಕಂಥ ಗೋಮಾತೆ ಅವರು ಒಳಗೆ ಹೋಗಿ ತಿರುಗಾಡಿ ಬಂದಳಂತ ಕೇಳಿದ್ರು ಒಂದಲ್ಲ 1000 ವಾಸ್ತುಗಳು ಇರಲಿ, ಅದನ್ನ ಶಮನ ಮಾಡತಕ್ಕಂಥ ಶಕ್ತಿ ಆ ಗೋಮಾತೆಯ ಪಾದದಲ್ಲಿ ಇದ್ದಿರುವಂಥದ್ದು. ಆಕಳು ಹೋಗಿ ಬತ್ತಂದ್ರೂ ನಿಮಗೆ ಧೈರ್ಯ ಸಾಲಂಗಿಲ್ಲ. ಆಕಳು ಏನದು ಮೂಕ ಪ್ರಾಣಿ ಅದ, ಆಕಳಿಗೆ ಏನೂ ಆಗಿಲ್ಲ. ಈಗ ಹ್ಯಾಂಗ ಮಾಡ್ಬೇಕಂತ ತಿಳಿದು ಊರಾಗಿನ ಸ್ವಾಮಿಗೆ ಹಚ್ಕೊಡ್ತಾರೆ. ಹೋರಪ್ಪ ನೀವು ಪಾದ ಹಾಕ್ರಪ್ಪ ಅಂದ್ರೆ ನೀವು ಬದುಕು ಬಂದ್ರಿ ಅಂದ್ರೆ ನಾವು ಹೋಗ್ತೇವೆ, ನೀವು ಒಳಗೆ ಹೋದ್ರೆ ನಾವು. ಯಾವ ಜಂಗಮನ ಪಾದದಲ್ಲಿಯೂ ಸಹಿತ ವಾಸ್ತುವನ್ನು ಮೆಟ್ಟಿ ನಿಲ್ಲತಕ್ಕಂಥ ಶಕ್ತಿ ಅದ. ಅದಕ್ಕೆ ಯಾವ ಜಂಗಮರು ಮನೆಗೆ ಬಂದಾಗ ತಿರಸ್ಕಾರದ ಭಾವನೆ ಬೇಡ. ಅವರು ಶಿವ ಸ್ವರೂಪಿ ಅಂತ ತಿಳಿಬೇಕು. ಪಾಪ ಕರ್ಮವನ್ನು ಕಲಿತಕ್ಕಂಥ ಶಕ್ತಿ ಅದು ಜಂಗಮನಲ್ಲಿ ಇದ್ದಿರ್ತಕ್ಕಂಥದ್ದು. ಹ್ಯಾಂಗದ ಅನ್ನತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಆ ಪದ್ಯವನ್ನ ನಮ್ಮ ಭರಮಶೆಟ್ಟಿ ಪಾಟೀಲ